ಸ್ವಾಗತ ಮಾಡ್ತಾ, ಸಂಗಾತಿಗಳೇ, ಕಳೆದ 25 ವರ್ಷಗಳಿಂದ ರಾಜ್ಯದಲ್ಲಿ 6,000 ನೀರು ಸರಬರಾಜುಗಳು ನಿರಂತರವಾಗಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು ಸಾರ್ವಜನಿಕರಿಗೆ ಬಹಳ ಉಪಯುಕ್ತ ಕೆಲಸ ಅಂತೇಳಿ ನಾವು ಯಾವತ್ತೂ ಕೂಡ ಯಾವುದೇ ವಿಧವಾದ ಸರ್ಕಾರಕ್ಕೆ ಹಾನಿ ಆಗಲಿ, ತೊಂದರೆ ಆಗುವಂಥ ಯಾವುದೇ ಸ್ಟ್ರೈಕ್ ಮಾಡಲಿಲ್ಲ, ಬಂದ್ಗಳು ಮಾಡಲಿಲ್ಲ, ಯಾವುದೇ ತೊಂದರೆ ಕೊಡಲಿಲ್ಲ. ನೀರು ನಿಲ್ಲಿಸಿ ಸ್ಟ್ರೈಕ್ ಮಾಡಬಹುದಾಗಿತ್ತು, ಅಂಥದ್ದು ಏನೂ ಮಾಡಲಿಲ್ಲ. ನಾವು ನಮ್ಗೆ ಆಗ್ತಾ ಇರೋ ಎಲ್ಲ ನೋವುಗಳನ್ನ ಸಹಿಸಿಕೊಂಡು ಬಹಳ ತಾಳ್ಮೆಯಿಂದ ಇಲ್ಲಿವರೆಗೂ ಬಂದಿದ್ವಿ. ನಮ್ಮ ನೀರು ಸರಬರಾಜು ನೌಕರಿಗೆ ಕೇವಲ 15,000 ವೇತನ ಕೊಡ್ತಾರೆ. ಕೆಲವು ಕಡೆ 13 ಕೊಡ್ತಾರೆ, ಕೆಲವು ಕಡೆ 12 ಕೊಡ್ತಾರೆ, ಕೆಲವು 15,000 ಕೊಡ್ತಾರೆ, ಕೆಲವು ಕಡೆ 2 ವರ್ಷ ಆದರೂ ವೇತನನೇ ಕೊಟ್ಟಿಲ್ಲ. ಹಂಗೆ ಕೆಲಸ ಮಾಡ್ತಾ ಇರ್ಬೇಕು ನಾವು. ಇಲ್ಲ ಅಂದರೆ ಏನಾದ್ರು ನಾವು ಪ್ರಶ್ನೆ ಮಾಡಿ ಕೆಲಸ ತೆಗಿತಾರೆ. ಸುಮ್ಮನೆ ನಮ್ಮ ಹೆಣ್ಣು ಮಕ್ಕಳು ಗರ್ಭಿಣಿಯಾಗಿ 1-2 ತಿಂಗಳು ರಜೆ ತಗೊಂಡೋದಕ್ಕೆ ಕೆಲಸದಿಂದ ತೆಗೆದಿದ್ದಾರೆ. ಇದು ಬಹಳ ನೋವಿನ ಸಂಗತಿ. ನಮಗೆ ಇಷ್ಟೆಲ್ಲ ನೋವಾದರೂ ಕೂಡ ನಾವು ತಾಳ್ಮೆಯಿಂದ ಮತ್ತೆ ಕೆಲಸ ಮಾಡ್ತಾನೆ ಇದ್ದೀವಿ, ಕೆಲಸ ಬಿಟ್ಟಿಲ್ಲ. ನೀರು ಬಹಳ ಮುಖ್ಯವಾದ, ಜನರಿಗೆ ಬಹಳ ಇಂಪಾರ್ಟೆಂಟ್ ಅನ್ನೋ ಒಂದು ಕಾರಣಕ್ಕೆ ನಮಗೆ ನಾವೇ ತಾಳ್ಮೆ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಬೆಳಗಾವಿ ಅಧಿವೇಶನದಲ್ಲಿ ನಾವು ಮುಷ್ಕರ ಮಾಡುವಾಗ ಇಬ್ಬರು ನಮ್ಮ ಸಚಿವರು ಬಂದಿದ್ರಿ, ಇಬ್ಬರು ಕ್ಯಾಬಿನೆಟ್ ಸಚಿವರು ಬಂದು ನೀವೇನು ಮಾತು ಕೊಟ್ರಿ, ನೀವು ದಯವಿಟ್ಟು ಎದ್ದೋಗ್ರಿ, ಈ ಮುಷ್ಕರ ವಾಪಸ್ ಪಡೀರಿ, ಮುಂದಿನ ಬಡ್ಜೆಟ್ ಅದರಲ್ಲಿ ನಿಮಗೆ ನೇರ ಪಾವತಿ ಮಾಡ್ತೀವಿ, ನೇರ ಪಾವತಿ ಮಾಡ್ತೀವಿ, ನೀವೇನು 10 ಲಕ್ಷ ಇಡಿಗಂಟು ಕೇಳ್ತಿದ್ರಲ್ಲ ಅದನ್ನು ಮಾಡಿಕೊಡ್ತೀವಿ, ಸುಪ್ರೀಂ ಕೋರ್ಟ್ ತೀರ್ಪಿನಂತ 27,000 ಸಂಬಳ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದು ನೀವೇ, ಭರವಸೆ ಕೊಟ್ಟಿದ್ದೀರಿ. ಆ ಭರವಸೆಯಂತೆ ಈಗ 6ನೇ ತಾರೀಕು ಬಡ್ಜೆಟ್ ಇದೆ. 6ನೇ ತಾರೀಕು ಬಡ್ಜೆಟ್ ಅಲ್ಲಿ 6,000 ನೀರು ಸರಬರಾಜು ನೌಕರರ ಬೇಡಿಕೆಗೆ ಈಡೇರಿಸಬೇಕು. ಅದು ನಮಗೆ ಸರ್ಕಾರ ನಮ್ಗೆ ಕೊಟ್ಟ ಮಾತನ್ನ ಉಳಿಸ್ಕೋಬೇಕು. ಅದನ್ನು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಬಡವರ ಮುಖ್ಯಮಂತ್ರಿ, ಅಹಿಂದ ಮುಖ್ಯಮಂತ್ರಿ, ಹಿಂದುಳಿದ ವರ್ಗ ಮುಖ್ಯಮಂತ್ರಿ ಅಂತ ನೀವು ಗಮನಿಸ್ಕೊಂತ ಇದ್ದೀರಿ. ನಾವುಗಳು ಒಪ್ತೀವಿ, ಎಸ್ ನೀವು ಬಡವರ ಮುಖ್ಯಮಂತ್ರಿನೇ, ನೀವು ಒಳ್ಳೆ ಮುಖ್ಯಮಂತ್ರಿನೇ, ಬಡವರಿಗೆಲ್ಲ ಸಹಾಯ ಮಾಡ್ತಾ ಇದ್ದೀರಿ. ಆದರೆ ಈ 6,000 ನೀರು ಸರಬರಾಜು ನೌಕರರು SLC PUC ಡಿಗ್ರಿಗಳು ಮಾಡಿಕೊಂಡು ಇದು ಗೌರ್ಮೆಂಟ್ ಕೆಲಸ ಅಂತ ಸೇರ್ಕೊಂಡ್ಮೇಲೆ ನಮಗೆ ನರಕ ಯಾತನೆ ಆಗಿದೆ. ಕಾಂಟ್ರಾಕ್ಟ್ ಬೇಸಿಸ್, ಗುತ್ತಿಗೆ ಪದ್ಧತಿ. ಈ ಗುತ್ತಿಗೆ ಪದ್ಧತಿಯಲ್ಲಿ ನಮ್ಮನ್ನ ಗುತ್ತಿಗೆ ಕೆಲಸ ಮಾಡಿಸ್ತಾ ಇರೋರು ಅವಾಚ್ಯ ಶಬ್ದಗಳನ್ನ ಬೈತಾ ಇರ್ತಾರೆ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವ್ರ ಮನೆ ಕೆಲಸ ಮಾಡಲ್ಲ ಅಂದ್ರೆ ಇನ್ನೊಂದು ಕೆಲಸ ಮಾಡಿ ಅಂತ ತೆಗಿತಾರೆ. ಇವೆಲ್ಲ ನೋವುಗಳು ನಮಗೆ ಆಗ್ತಾ ಇದ್ದಾವೆ. ಇದೆಲ್ಲ ಯಾಕೆ ಆಗ್ತಾ ಇದೆ? ನಮಗಿರೋ ಬಡತನ, ನಮಗಿರೋ ಬಡತನ ಆ ಏಜೆನ್ಸಿ ಅವರು ದುರುಪಯೋಗ ಮಾಡಿಸ್ಕೊತಾ ಇದ್ದಾರೆ. ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ, ಆ ಏಜೆನ್ಸಿ ಇದೆಯಲ್ಲ, ಅವ್ರು ಏನು ದುಡ್ಡು ಕೊಡ್ತಿರಲ್ಲ, ಆ ಏಜೆನ್ಸಿ ಅವರು ನಿಮ್ಮ ದುಡ್ಡು ಸರ್ಕಾರ ದುಡ್ಡು ತಗೊಂಡು ಅವರ ಇನೋವಾ ಕಾರ್ ತಗೊಂಡು ಅವರು ಆಫೀಸ್ ಮಾಡಿಕೊಂಡು ಆ ಉಳಿದಿರೋ ದುಡ್ಡು ಅವರೆಲ್ಲ ಮಜಾ ಮಾಡಿ ಉಳಿದಿರೋ ದುಡ್ಡು ನಮಗೆ ವೇತನ ಕೊಡ್ತಾ ಇದ್ದಾರೆ. ಅಲ್ಲಿಂದ ಅವರೆಲ್ಲ ಖರ್ಚು ಮಾಡ್ಕೊಂಡು ನಮ್ಗೆ ಕೊಡೋ ಅಷ್ಟೊತ್ತಿಗೆ 15,000 12,000 ಸಂಬಳ ಸಿಗ್ತಾ ಇದೆ. ಏಜೆನ್ಸಿ ಆಗ್ಬೇಕು ಸ್ವಾಮಿ. ಗುತ್ತಿಗೆ ಪದ್ಧತಿ ರದ್ದು ಮಾಡಿ, ನೇರ ಪಾವತಿ ಮಾಡಿ. ಆ ಸೋರಿಕೆ ಸಿದ್ಧಾಂತ ಇದೆಯಲ್ಲ, ಆ ಸೋರಿಕೆ ಸಿದ್ಧಾಂತ ಕಮಿಷನ್ ಎಲ್ಲ ಕಡಿಮೆ ಆಗಿ ನೇರವಾಗಿ ನಮಗೆ ಸಂಬಳ ಸಿಗುತ್ತೆ. ನಾವು ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡ್ತಾ ಇದ್ದೀವಿ. ನಾವು ನೀರು ಬಿಟ್ಟಿಲ್ಲ ಅಂದ್ರೆ ರಾಜ್ಯದಲ್ಲಿ ಎಷ್ಟು ತೊಂದರೆ ಆಗುತ್ತೆ ಗೊತ್ತಿಲ್ವಾ ಸರ್ಕಾರಕ್ಕೆ? ನಾವು ನೀರು ಬಿಟ್ಟಿಲ್ಲ ಅಂದ್ರೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಿಲ್ವಾ? ಆದರೆ ರಂಜಾನ್ ಹಬ್ಬ ಆಗಲಿ, ದಸರಾ ಹಬ್ಬ ಆಗಲಿ, ಯುಗಾದಿ ಹಬ್ಬ ಆಗಲಿ, ಹಬ್ಬಗಳು ನಾವು ಮಾಡ್ಕೊತಾ ಇಲ್ಲ. ಆ ಹಬ್ಬಗಳ ದಿನದಲ್ಲೂ ಕೂಡ ನಾವು ಹೋಗಿ ನೀರು ಬಿಡ್ತಾ ಇದ್ದೀವಿ. ಹಗಲು ರಾತ್ರಿ ಬೇರೆಯವ್ರ ಥರ 8 ಗಂಟೆ ಡ್ಯೂಟಿನ ನಮ್ಮದು. ಹಗಲು ರಾತ್ರಿ ನೀವು ಯಾವಾಗ ಕರ್ನೋ ಬಂದು ಡ್ಯೂಟಿ ಮಾಡ್ತಾ ಇದ್ದೀವಿ. ನೀರು ಬಿಡೋದು ನಮ್ಮ ಕೆಲಸ ಅಂತೇಳಿ ಯಾರು ಬರ್ತಾರೆ ಏಜೆನ್ಸಿಗಳು.
12 ಗಂಟೆಗೆ ಅವ್ರದೇನೋ ಮದುವೆ ಇದೆ, ಅವ್ರದೇನೋ ಕಾರ್ಯಕ್ರಮ, ಅಲ್ಲಿಗೂ ನೀರು ಬಿಡ್ಬೇಕು, ಇಲ್ಲಿಗೂ ನೀರು ಬಿಡಬೇಕು. ಯಾರೋ ಕಾರ್ಪೊರೇಟ್ರು, ಯಾರೋ ಕೌನ್ಸಿಲರ್ ಬಾಯಿ ಬಂದಂಗೆ ಬೈತಾರೆ, ಅವ್ರದ ಬಯಸ್ಕೋಬೇಕು. ಅವ್ರು ಬರೆಯೋ ಶಬ್ದಗಳಿಗೆ ನಮ್ಮ ಸ್ವಾಭಿಮಾನವನ್ನು ಮಾರ್ಕೊಂಡು ನಾವು ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಲ್ಲ. ಯಾಕೆ? ನಾವು ಕೂಡ ಈ ನಾಡಿನ ಪ್ರಜೆಗಳಲ್ವಾ? ನಾವು ಕೂಡ ಓಟ್ ಹಾಕಿಲ್ವಾ? ನಾವು ಓಟ್ ಹಾಕಿದ್ವಿ ಸ್ವಾಮಿ, ನಾಡಿನ ಪ್ರಜೆಗಳು ಸ್ವಾಮಿ. ಸ್ವಾಭಿಮಾನ ಮಾರ್ಕೊಂಡು ನಾವು ಯಾಕೆ ಕೆಲಸ ಮಾಡಬೇಕು? ಸ್ವಾಭಿಮಾನ ಮಾರಿಸ್ತಿರೋದು ನೀವೇ ಅಲ್ಲ, ಸರ್ಕಾರ. ನಮ್ಮ ಸ್ವಾಭಿಮಾನ ಧಕ್ಕೆ ಆದ ನಾವು ಯಾಕೆ ಕೆಲಸ ಮಾಡಬೇಕು? ಅದನ್ನ ಯಾಕೆ ಸರ್ಕಾರ ಪರಿಗಣಿಸಬಾರ್ದು? ನಮ್ಮ ನೋವಾದಾಗ ನೀವು ಕೇಳದ ಸರ್ಕಾರ. ಅದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ. ನಮಗೆ ಈ ನೋವು ಸಾಕಾಗಿದೆ, ನಮಗೆ ಸ್ವಾಭಿಮಾನದ ಬದುಕು ಬೇಕಾಗಿದೆ. ಹಂಗಾಗಿ 6,000 ನೀರು ಸರಬರಾಜು ನೌಕರರು 6ನೇ ತಾರೀಕು ಬಡ್ಜೆಟ್ ಅಲ್ಲಿ ನೀವು ಕೊಟ್ಟ ಮಾದಂತೆ ನೇರ ಪಾವತಿ ಆಗಿಲ್ಲ, 10 ಲಕ್ಷ ಇಟ್ಗಂಟು ಕೊಟ್ಟಿಲ್ಲ, ಸುಪ್ರೀಂ ಕೋರ್ಟ್ 27,000 ಸಂಬಳ ಆಗಿಲ್ಲ. ಇದರಲ್ಲಿ ಯಾವುದೇ ಪೆಂಡಿಂಗ್ ಇದ್ರೂ ಕೂಡ ನೀರು ಬಂದ್ ಮಾಡಿ ಮುಷ್ಕರ ಮಾಡ್ತೀವಿ. ಸರಿ, ಸರ್ಕಾರ ನೀವು ಏನ್ ಬೇಕಾದ್ರೆ ನಮ್ಮ ಕ್ರಮ ವಹಿಸಿ. ನಾವು ಇಷ್ಟು ವರ್ಷ ತಾಳ್ಮೆಯಿಂದ ಇದ್ದೀವಿ, ಇನ್ನು ತಾಳ್ಮೆ ಪ್ರಶ್ನೆ ಇಲ್ಲ. ನೀರು ಬಂದ್ ಮಾಡಿ. ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರೆ, ಬಡ್ಜೆಟ್ ರೆಡಿ ಮಾಡ್ತಾ ಇದ್ರಿ, ನೀರು ಬಂದ್ ಮಾಡಿ ನಾವು ಮುಷ್ಕರ ಕಿಳಿತೀವಿ. ಹಂಗೂ ಬದುಕಿಲ್ಲ ಅಂದ್ರೆ ಅನಿರ್ದಿಷ್ಟ ಮುಷ್ಕರ ಘೋಷಣೆ ಮಾಡ್ತೀವಿ. ಹಂಗೂ ನೀವೇನೋ ನಮಗೆ ನ್ಯಾಯ ಕೊಡಿಸಿಲ್ಲ ಅಂದ್ರೆ ಆಮರಣ ಅಂದ್ರೆ ಉಪವಾಸ ಸತ್ಯಾಗ್ರಹ ಮಾಡಿ ಜೀವಾಗ್ಲೂ ಬಿಡ್ತೀವಿ. ಹೊತ್ತು ನಮ್ಮ ಹಕ್ಕು ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಎತ್ತೋಳ ಪ್ರಶ್ನೆ ಇಲ್ಲ. ಈ ಸಾರಿ ಇದು ಸರ್ಕಾರಕ್ಕೆ ಎಚ್ಚರಿಕೆ. ನಾವೇನು ಅಷ್ಟೇ ಬರೀ ಕೇಳ್ತಾ ಇಲ್ಲ, ಎಲ್ಲರ ತರ ಬದುಕಕ್ಕೆ ಅವಕಾಶ ಮಾಡಿಕೊಡಿ, ನೇರ ಪಾವತಿ ಮಾಡಿ ಅಂತ ಕೇಳ್ತಾ ಇದೀವಿ. ನಾವು ಬಂಗಾರ ವಜ್ರವೇಡಿಯ ನಿಮ್ಮ ಸಂಪತ್ತು ನಿಮ್ಗೆ ಕೇಳ್ತಾ ಇಲ್ಲ, ನೀವು ತಗೊಳ್ತಾ ಇದ್ರಲ್ಲ ಹಂಗೆ ಕೇಳ್ತಾ ಇಲ್ಲ. ನಾವೇನ್ ಕೇಳ್ತಾ ಇದೀವಿ? ಮೂಲಭೂತವಾಗಿ ನಮ್ಗೆ ಏನ್ ಬೇಕು ಅದನ್ನ ಕೇಳ್ತಾ ಇದೀವಿ. ಹೊಟ್ಟೆ ತುಂಬ ಊಟ ಕೇಳ್ತಾ ಇದೀವಿ ಸ್ವಾಮಿ. 15,000ರಲ್ಲಿ 12,000 ಹೊಟ್ಟೆ ತುಂಬ ಊಟ ಮಾಡಕ್ಕಾಗುತ್ತ? ನಾವು ಅರವಟ್ಟಲ್ಲಿ ಕೆಲಸ ಮಾಡಬೇಕು. ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಏನು? ನಮ್ಮ ಹಿರಿಯರನ್ನ ನಾವು ಸಾಕಬೇಕು, ನಮ್ಮ ಅಪ್ಪ ಅಮ್ಮನ ಸಾಕಬೇಕು, ಅವ್ರಿಗೆ ಊಟ ಹಾಕ್ಬೇಕು, ಅವ್ರಿಗೆ ವಸತಿ ನೋಡ್ಕೋಬೇಕು, ಮನೆ ಬಾಡಿಗೆ ಕಟ್ಟಬೇಕಾ, ಮಕ್ಕಳು ಬಟ್ಟೆ ಹೊಲಿಸ್ಬೇಕಾ, ಇಲ್ಲಿ ತಂದೆ ತಾಯಿನ ಸಾಕ್ಬೇಕಾ? ಎಷ್ಟು ಕಷ್ಟ ಇದೆ ನಮ್ದು. ಇದು ಯಾಕೆ ಸರ್ಕಾರ ಅರ್ಥ ಮಾಡ್ಕೊಂತ ಇಲ್ಲ? ನಾವು ಬಡವರ ಸರ್ಕಾರ ಅಂತೀವಿ, ನಾವೇ ಶ್ರೀಮಂತರು, ನಾವು ಬಡವರೇ. ನಮ್ದು ಒಂದು ಈ ಬೇಡಿಕೆ ಏನೇನಿಸ್ರಿ, ನಾವು ಸ್ವಾಭಿಮಾನ ಬದುಕಟ್ಕೊಳ್ತೀವಿ, ನಮ್ಮ ಮಕ್ಕಳು ಕೂಡ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊತೀವಿ, ನಮ್ಮ ತಂದೆ ತಾಯಿ ಇವತ್ತು ಮಾತ್ರೆಗಳು ಕೊಡ್ಸಕ್ ಆಗ್ತಾ ಇಲ್ಲ, ಔಷಧಿ ಕೊಡ್ಸಕ್ ಆಗ್ತಾ ಇಲ್ಲ, ಅಂತಹ ಬದುಕು ನಮ್ದಾಗಿದೆ. ಅದಕ್ಕೆ ಸರ್ಕಾರಕ್ಕೆ ಈಗ ವಿನಯವಾಗಿ ಕೇಳ್ಕೊತಾ ಇದೀವಿ, ಈ ಬಡ್ಜೆಟ್ ಅಲ್ಲಿ ಮಾಡಿಕೊಡಿ ಅಂತ. ಈ ಬಡ್ಜೆಟ್ ಅಲ್ಲಿ ಆದ್ರೆ ಸವಿನಯದಿಂದ ಇರ್ತೀವಿ, ಇಲ್ಲ ಅಂದ್ರೆ ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಜೈ ನೀರು ಸರಬರಾಜು ನೌಕರ. ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ, ನಗರದಲ್ಲಿ ಇರ್ತೀವಿ ನಾವು. ಈ ಯಾವ ಕರೆದು ನಾವು ರಾತ್ರಿ 12 ಗಂಟೆಗೂ ಕೆಲಸಕ್ಕೆ ಹೋಗ್ತಾ ಇರ್ತೀವಿ. ಇನ್ನು ಬೇರೆ ಕೆಲಸ ಮಾಡಕ್ ನಮ್ಗೆ ಪುರ್ಸೊತ್ತಿಲ್ಲ ಐತೆ. ಅಲ್ಲಿ ಎಲ್ಲ ತರ 8 ಗಂಟೆ ಕೆಲಸ ಅಲ್ಲ ಸರ್, 8 ಗಂಟೆ ಕೆಲಸ ಇದ್ರೆ ಇನ್ನೊಂದು ಕೆಲಸಕ್ಕೆ ಹೋಗ್ಬೋದು. ಇವ್ರು ಯಾವಾಗ ಕರೀತಾರೆ ಗೊತ್ತಿಲ್ಲ, ಅವಾಗ ಹೋಗ್ಬೇಕು, ಹೋಗ್ಲಿಲ್ಲ ಅಂದ್ರೆ ಬೈಗಳ. ಅಂತ ಟೈಮಲ್ಲಿ ನಾವು ಬೇರೆ ಪರ್ಯಾಯವಾಗಿ ಇನ್ನೊಂದು ಕೆಲಸ ಮಾಡಕ್ ಅವಕಾಶ ಇಲ್ವಲ್ಲ ನಮ್ಗೆ. ಇವರು ನಮ್ಗೆ 4 ಗಂಟೆನೋ 3 ಗಂಟೆನೋ 1 ಗಂಟೆನೋ ಕೆಲಸ ಕೊಟ್ಟು ಹೋಗ್ರಪ್ಪ ಅಂತ ಇಲ್ಲಲ್ಲ. ಇವ್ರು ಯಾವಾಗ ಕರೆದು ಹೋಗ್ಬೇಕು, ರಾತ್ರಿ 12 ಗಂಟೆಗೂ ಹೋಗ್ಬೇಕು, 24 ಗಂಟೆಯಲ್ಲಿ ಯಾವಾಗ ಕರೆದು ನಾವು ಹೋಗ್ಬೇಕಾಗಿದೆ. ಅದಕ್ಕಾಗಿ ನಮ್ಗೆ ನೋವಾಗಿದೆ, ಬೇರೆ ಕೆಲಸಕ್ಕೆ ಹೋಗಕ್ ಸಾಧ್ಯನೇ ಇಲ್ಲ. ನಾವು ರಾಜ್ಯಾದ್ಯಂತ ನಮ್ಮ ನೀರು ಸರಬರಾಜು ನೌಕರರು ತಮ್ಮ ಪೋಷಕರೊಂದಿಗೆ, ತಮ್ಮ ಕುಟುಂಬಗಳೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ನಮ್ಮ ಮಾಧ್ಯಮದ ಅಣ್ಣಂದರ ಮುಖಾಂತರ ಕರೆ ಕೊಡ್ತಾ ಇದ್ದೀವಿ. ಸರ್, ನಾವು ಹೇಳ್ದಂಗೆ ನೀವು ಹೇಳ್ದಂಗೆ ಬೇಗ ಮಾಡಬೇಕು ಅಂತೇಳಿ ಅಂದ್ರಿ, ಆದರೆ ಆರ್ಥಿಕವಾಗಿ ನಾವು ಸದೃಢರಾಗಿಲ್ಲ. ನೀವೆಲ್ಲ ಕೇಳಿದ್ರಿ, ಸಾರ್ ಹೇಳಿದ್ರು 150 ರೂಪಾಯಿ ಒಂದು ಮನೆಗೆ ಮಂತ್ಲಿ ಕಲೆಕ್ಷನ್ ಮಾಡ್ತಾರೆ. ಸರ್, ಎಲ್ಲೋ ದೂರದಲ್ಲಿ ಒಬ್ಬ ಮಾಡಿರ್ಬೋದು, ಅದಕ್ಕೆ ಕಾರಣ ಅವರ ಬಡತನ. ಅವರಿಗೆ
ಒಂದಿಷ್ಟು ಮುನ್ಸಿಪಾಲ್ಟಿಯಲ್ಲಿ ಏನು 14,000 ರೂಪಾಯಿ ಕೊಡ್ತಾ ಇದ್ದಾರೆ ಸರ್, ಆ 14,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀವಿ ನಾವು, ಅದರಲ್ಲಿ ನಮಗೆ 4,000 ರೂಪಾಯಿ ಕೊಡಬೇಕು ಅಂತೇಳಿ ಕಾಂಟ್ರಾಕ್ಟ್ರು ಅದನ್ನ ವಾಪಸ್ ತಗೋತಾರೆ ಸರ್. ಹೌದು ಸರ್, ಈ 10,000 ರೂಪಾಯಿದಲ್ಲಿ ನನ್ನ ಹೆಂಡತಿ ಮಕ್ಕಳು ಅವ್ರ ವಿದ್ಯಾಭ್ಯಾಸ ನಮ್ಮ ತಂದೆ ತಾಯಿಗೆ ಮಾಡ್ಲಿಕ್ಕೆ ಆಗತ್ತೆ ಸರ್. ನಾವು ನಿಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ, ನಿಮ್ಮಗಳ ಸಹಕಾರದಿಂದ ಸರ್, ನಿಮ್ಮಗಳ ಸಹಕಾರದಿಂದ ನಾವು 2 ಹೊತ್ತಿನ ಊಟವನ್ನ 1 ಹೊತ್ತಿನ ತಿಂಡಿಯನ್ನ ನೆಮ್ಮದಿಯಿಂದ ತಿನ್ನಲಿಕ್ಕೆ ನೀವು ಸಹಕರಿಸಬೇಕು ಅಂತೇಳಿ ವಿನಯಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೀವಿ. ನೀವು ಇದನ್ನ ಸರ್ಕಾರದ ಗಮನಕ್ಕೆ ಯಾವ ರೀತಿ ಬರವಣಿಗೆಯ ಮೂಲಕ ತಿದ್ದಿ ಸರ್ಕಾರಕ್ಕೆ ಗಮನವನ್ನು ತಂದು ಅವರಿಗೆ ಮನ ಕರಗುವಂತ ರೀತಿಯಲ್ಲಿ ನೀವು ಮಾಡಿಕೊಡ್ಬೇಕು. ಅದು ನಿಮ್ಮ ಕೆಲಸ, ಅದು ನಮ್ಮ ಕೆಲಸವನ್ನ ಮಾಡಿಕೊಡ್ಬೇಕು ಅಂತೇಳಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ. ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಲವು ಬಾರಿ 5ನೇ ತಾರೀಕು ಒಳಗಡೆ ವೇತನ ಪಾವತಿಸಬೇಕು ಅಂದ್ರೂ ಕೂಡ ಅದು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಅಲ್ಲಿ ಲೋಕಲ್ ಏನಿದೆ ಅವ್ರು ಎಲ್ಲ ಇದಾಗಿ ಅದನ್ನ ನಮಗೆ ಸಮರ್ಪಕವಾಗಿ ಬರ್ತಾ ಇಲ್ಲ. ನಾವು ಕೇಳ್ಕೊಳ್ಳೋದಿಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳಿಗೆ 30 ವರ್ಷದಿಂದ ಏನು ನಮ್ಮ ನೀರು ಸರಬರಾಜು ನೌಕರರು ಇವತ್ತು ಸಂಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ, ಅದನ್ನ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಈಗಲಾದರೂ ನಮಗೆ ಕಡೆಗಣಿಸಿ ನಮ್ಮ ಸೇವಾ ಭದ್ರತೆಯನ್ನು ಕೊಡಬೇಕು. ಈಗಾಗಲೇ ಹಲವಾರು ನಮ್ಮ ನೌಕರರು ಸಾಯೋ ಸ್ಥಿತಿಲೂ ಪರಿಸ್ಥಿತಿಲೂ ಇದ್ದಾರೆ, ಕೊನೆಗಾಣಿಸ್ತಾ ಇದ್ದಾರೆ, ಮತ್ತೆ ಅವ್ರ ವಯೋಮಿತಿ ಕೂಡ ಮೀರ್ತಾ ಬರ್ತಾ ಇದೆ. ಕೇವಲ ಇವತ್ತು 13,000, 12,000, 11,000 ವೇತನಕ್ಕೆ ನಾವು ದುಡಿತಾ ಇದ್ದೀವಿ. ನಮ್ಗೊಂದು ಸೇವಾ ಭದ್ರತೆ ಕೊಡಿ. ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಏನು 5 ಭಾಗ್ಯಗಳನ್ನು ಕೊಟ್ಟಿದ್ರೆ ಅದ್ರ ಜೊತೆ ಇದು ಒಂದು ಭಾಗ್ಯ ಅಂತ ತಿಳ್ಕೊಂಡು ನಮಗೆ ಸಮರ್ಪಕವಾಗಿ ಕೊಟ್ರೆ ನಾವು ಇವತ್ತು ನಮ್ಮ ಜೀವನವನ್ನ ಒಂದು ಇನ್ನು ಕೆಲವು ಇದು ಮಾತ್ರ ನಮಗೆ ಜೀವನ ಉಳಿದಿರುತ್ತೆ ಅಷ್ಟೇನೆ. ಯಾಕೆಂದ್ರೆ ಇವತ್ತೊಂದು ದಿನ 50 ವರ್ಷದೊಳಗಡೆ ಸಾಯಂತ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಬಂದ್ಬಿಟ್ಟಿದೆ. ಇನ್ನು ಕೆಲವು ವರ್ಷಗಳು ಮಾತ್ರ ನಾವು ಬದುಕೋಕೆ ಸಾಧ್ಯ. ಅಷ್ಟಲ್ಲಾದ್ರೂ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಂದು ಇದು ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇದು 6,000 ಜನ ನೀರು ಸರಬರಾಜು ನೌಕರರ ನೋವಾಗಿದೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟ್ ಅಲ್ಲಿ ನಾವು ತಮ್ಮಲ್ಲಿ ಪೂರ್ಣ ಪ್ರಮಾಣದಲ್ಲಿ ವಿಶ್ವಾಸವನ್ನ ಇಟ್ಟಿದ್ದೀವಿ. ನಮ್ಮ 6 ಸರಬರಾಜು ನೀರು ನೌಕರರ ಒಂದು ಸೇವಾ ಭದ್ರತೆ ಸ್ಥಳೀಯ ಸಂಸ್ಥೆಗಳು ಅಂತ ಹೇಳಿದ್ರೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ಮಹಾನಗರ ಪಾಲಿಕೆಗಳು. ಗ್ರಾಮ ಪಂಚಾಯಿತಿ ಹೊರತುಪಡಿಸಿ, ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಅದು ಒಳಪಡುತ್ತೆ ಗ್ರಾಮ ಪಂಚಾಯಿತಿ. ನಮ್ದು ಬಂದು ನಗರಾಭಿವೃದ್ಧಿ ಇಲಾಖೆ, ಅರ್ಬನ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು. ಈ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಏನು ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ಮಹಾನಗರ ಪಾಲಿಕೆಗಳಲ್ಲಿ ಸುಮಾರು 6,000 ಜನ ನೀರು ಸರಬರಾಜು ನೌಕರರು. ಬರೀ ನೀರು ಬಿಡೋದು ಒಂದೇ ಕೆಲಸ ಅಲ್ಲ ನೀರು ಸರಬರಾಜು ನೌಕರದ್ದು ಅನ್ನೋದು. ಯಾಕಂದ್ರೆ ಪಬ್ಲಿಕ್ಕಿಗೆ ಬರೀ ನೀರು ಬಿಡೋದಷ್ಟೇ ನೀರು ಸರಬರಾಜು ನೌಕರದಾರದ್ದು ಅಂತೇಳಿ ಹೇಳ್ತಾರೆ. ಇದ್ರ ಹಿಂದೆ ಒಂದು ಡ್ಯಾಮಿಂದ ಇರ್ಬೋದು, ಒಂದು ನದಿಯಿಂದ ಇರ್ಬೋದು, ನೀರನ್ನ ಡ್ರಾ ಮಾಡಿದ್ಮೇಲೆ ಡೈರೆಕ್ಟ್ ಪಬ್ಲಿಕ್ಕಿಗೆ ಕೂಡ ಬರೋದಿಲ್ಲ. ಅದನ್ನ ಪ್ಯೂರಿಫಿಕೇಶನ್ ಮಾಡಬೇಕು. ಅದನ್ನ ಪ್ಯೂರಿಫಿಕೇಶನ್ ಮಾಡೋಕ್ಕೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಪ್ರತಿಯೊಬ್ಬ ನೌಕರದಾರ ಇಲ್ಲಿ ಏನು ನೀರು ಬಿಡ್ತಾನೆ, ಅವನು ಸುಗಮವಾಗಿ ನೀರು ಬಿಡಬೇಕು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ನೀರು ಪ್ಯೂರಿಫಿಕೇಶನ್ ಆದ್ರೆ ಮಾತ್ರ ಆ ಪ್ಯೂರಿಫಿಕೇಶನ್ ಆಗಿರೋ ನೀರನ್ನ ಟ್ಯಾಂಕಿಗೆ ಓವರ್ಫ್ಲೋ ಮಾಡಿ ಅಲ್ಲಿಂದ ಪಬ್ಲಿಕ್ಗೆ ಬಿಡಬೇಕು. ಆ ಪ್ಯೂರಿಫಿಕೇಶನ್ ಒಳಗಡೆ ಏನಾರ ವ್ಯತ್ಯಾಸ ಆದ್ರೆ ಇಡೀ ನಗರದ ಜನತೆ ಅನಾರೋಗ್ಯಕ್ಕೆ ತುತ್ತಾಗಕ್ಕೆ ಸುಲಭವಾಗಿ ದಾರಿ ಇದೆ. ಅದನ್ನ ನಮ್ಮ ನೀರು ಸರಬರಾಜು ನೌಕರದಾರ, ಅದು ದೇವರ ಕೆಲಸ. ನೀರು ಸರಬರಾಜು ಮಾಡೋದು, ಅನ್ನದಾನ ಮಾಡೋದು ಎರಡು ದೇವರ ಕೆಲಸ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ನೀರು ಸರಬರಾಜು ನೌಕರದಾರ ಇದನ್ನ ತನ್ನ ಆತ್ಮಸಾಕ್ಷಿಯಾಗಿ ಪ್ರತಿ ದಿನ ಯಾವುದೇ ಹಬ್ಬ ಹರಿದಿನ ಯಾವುದೇ ರಜೆ ನೀಡದೇನೆ ಮಾಡ್ತೀರಾ ಅಂತ ಕೆಲಸ ಅಂತ ಹೇಳಿದ್ರೆ ನೀರು ಸರಬರಾಜು ನೌಕರದಾರ ಕೆಲಸ ಮಾತ್ರ. ಅದನ್ನ ತಮ್ಮ ಮಾಧ್ಯಮ ಸಂಬಂಧಪಟ್ಟ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸಮೇತ ಇದನ್ನ ಮನವಿ ಕೊಟ್ಟಿದ್ದೀವಿ. ಎಲ್ಲಾ ಮನವಿಗಳು ಬರೀ ಭರವಸೆಯಾಗಿ ಉಳಿಸ್ಕೊಂತ ಬಂದಿದ್ದಾರೆ. ಕೊಟ್ಟಿರೋ ಮನವಿಗೆ ಆಯ್ತು ಇವಾಗ ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತೇಳಿ ಎಲ್ಲಾ ಹಂತದಲ್ಲೂ ಹೋಗಿ ಹಣಕಾಸು ಇಲಾಖೆ ಒಳಗಡೆ ಅದನ್ನ ವಾಪಸ್ ಕಳಿಸ್ತೀರಾ ಅಂತ ಒಂದು ಇದು ನಡೀತಾ ಇದೆ. ಕೇವಲ 6,000 ಜನ ನಾವು ಕರ್ನಾಟಕ ರಾಜ್ಯಾದ್ಯಂತ ನೀರು ಸರಬರಾಜು ವಿಭಾಗದಲ್ಲಿ 6,000 ಜನ ನೌಕರದಾರರು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಯಾವುದೇ ಒಬ್ಬ ನೌಕರದಾರರಿಗೆ
ಸಮಯದ ನಿಗದಿ ಇದೆ. ನಮ್ಮ ವಾಟರ್ ಸಪ್ಲೈ ಎಂಪ್ಲಾಯೀಸಿಗೆ ಸಮಯದ ನಿಗದಿ ಇಲ್ಲ. ಯಾಕೆಂದ್ರೆ ಹೇಳಿದ್ರೆ ಅವ್ರು ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ಹೋಗ್ಲೇಬೇಕಾದ ಸಂದರ್ಭ. ಒಬ್ಬರಿಗೆ ಬೆಳಗಿನ ಹೊತ್ತು ನೀರು ಕೊಟ್ಟರೆ ಇನ್ನೊಬ್ಬರಿಗೆ ಮಧ್ಯಾಹ್ನ ಹೊತ್ತು ಕೊಡಬೇಕು, ಇನ್ನೊಬ್ಬರಿಗೆ ನೈಟ್ ನೀರು ಕೊಡೋಂಥ ಕೆಲಸ ಇರುತ್ತೆ. ಹಾಗಾಗಿ ಇಷ್ಟೇ ಹೊತ್ತು ಇಷ್ಟೇ ಕಾರ್ಮಿಕ ಇಲಾಖೆ ಪ್ರಕಾರ 8 ಗಂಟೆ ಅವಧಿ ಇದೆ ಕೆಲಸ ಮಾಡೋದಕ್ಕೆ ಅಂತೇಳಿದೆ. ನಾವು 8 ಗಂಟೆ ಅವಧಿಗಿಂತ ಹೆಚ್ಚಿಗೆ ಅವಧಿಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ, ಅದೇ ರೀತಿ ಕಾಯಂ ನೌಕರದಾರ ಇವಾಗ ವಾಲ್ಮೆನ್ ಆಗಿ ಹೊರಗುತ್ತಿಗೆ ನೌಕರದಾರ 12,000 ರೂಪಾಯಿ ಸಂಬಳ ತಗೊಂತಿದ್ರೆ, ಅದೇ ತರಹದ ಕೆಲಸನ ಕಾಯಂ ನೌಕರದಾರ ಮಾಡ್ತಿದ್ದಾನೆ, ಅವನಿಗೆ 40,000 ರೂಪಾಯಿ ಸಂಬಳ. ಇವಾಗ ಹೊರಗುತ್ತಿಗೆ ನೌಕರನಿಗೆ 12,000, ಅದೇ ತರದ ಕೆಲಸ ಅವನು ನೀರು ಬಿಡೋದೆ, ಕಾಯಂ ನೌಕರದಾರನು ನೀರು ಬಿಡೋದೆ. ಇಲ್ಲಿ ವೇತನದಲ್ಲೂ ತಾರತಮ್ಯ ಬರ್ತಾ ಇದೆ. ಹಾಗಾಗಿ ಕಳೆದ 10, 15, 20 ವರ್ಷಗಳಿಂದ ಕೆಲಸ ಮಾಡ್ತಿರೋಂಥ ನಮ್ಮ ನೌಕರದಾರಗಳಿಗೆ ಈ ಬಾರಿ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಇದರಿಂದ ನೇರ ಪಾವತಿ ಅನ್ನೋದು ಘೋಷಣೆ ಮಾಡಿದ್ರೆ ಸರ್ಕಾರಕ್ಕೆ ಯಾವುದೇ ರೀತಿ ಹೊರೆನೂ ಆಗೋದಿಲ್ಲ. ಏನು ಇವರು ಇವಾಗ ಹೊರಗುತ್ತಿಗೆ ಏಜೆನ್ಸಿನವರಿಗೆ GST ಕೊಡ್ತಾ ಇದ್ದಾರೆ, ಮತ್ತೆ ಸರ್ವಿಸ್ ಟ್ಯಾಕ್ಸ್ಗಳು ಕೊಡ್ತಾ ಇದ್ದಾರೆ, ಅದು ಉಳಿತಾಯ ಆಗಿ ಆಮೇಲೆ ನೌಕರದಾರಗಳಿಗೆ ಸರಿಯಾದ ಸಮಯಕ್ಕೆ ವೇತನ ಆಗದೆ ಇರೋದ್ರಿಂದ ಇದನ್ನ ಸರ್ಕಾರ ಪರಿಗಣಿಸಿ ನೇರವಾಗಿ ಸರ್ಕಾರದ ವತಿಯಿಂದಲೇ ನೇರ ಪಾವತಿ ಮಾಡಿದ್ರೆ ಸರ್ಕಾರದ ಬೊಕ್ಕಸಕ್ಕೂ ಉಳಿತಾಯ ಆಗುತ್ತೆ. ಆಮೇಲೆ ಏನು ಹೊರಗುತ್ತಿಗೆ ಏಜೆನ್ಸಿಯವರಿಗೆ ಏನು ಇದನ್ನ ಮಾಡ್ತಿದ್ದಾರೆ ಅದರಿಂದ ನಮಗೆ ಮುಕ್ತಿ ಕೊಟ್ಟು ನಮಗೂ ಸಮಾಜದಲ್ಲಿ ಎಲ್ಲಾ ರೀತಿಯಲ್ಲಿ ಎಲ್ಲಾ ತರದ ಜನರ ಜೊತೆ ಬಹಳ ಒಂದು ಅವಕಾಶ ಮಾಡಿಕೊಡ್ಬೇಕು. ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಎಲ್ಲಾ ನೀರು ಸರಬರಾಜು ನೌಕರರು ರಾಜ್ಯಾದ್ಯಂತ ತೀವ್ರವಾದ ಮುಷ್ಕರ ಕೈಗೊಂಡು ಸಾರ್ವಜನಿಕರಿಗೆ ಏನಾದರೂ ನೀರಿನಲ್ಲಿ ತೊಂದರೆ ಸರಬರಾಜಲ್ಲಿ ವ್ಯತ್ಯಯ ಆದ್ರೆ ದಯಮಾಡಿ ಮಾಧ್ಯಮ ಮಿತ್ರದಾರರುಗಳು ಹಾಗೂ ಸಾರ್ವಜನಿಕರು ನಾವು ಇದನ್ನ ನಮ್ಮ ಇಷ್ಟು ವರ್ಷ ಇದನ್ನ ಮಾಡ್ಕೊಂಡು ಬಂದಿಲ್ಲ ಅಂತೇಳಿ ತಾಳ್ಮೆಯನ್ನ ನೇರ ಪಾವತಿ ನಾವಿವಾಗ ಕೇಳ್ತಾ ಇರೋದು ನೇರ ನೇಮಕಾತಿ ಅಂತ ಕೇಳ್ತಾ ಇಲ್ಲ. ಗುತ್ತಿಗೆದಾರನಿಂದ ನಮಗೆ ಮುಕ್ತಿಗೊಳಿಸಿ, ಗುತ್ತಿಗೆದಾರನ ಒಂದು ಕಪಿಮುಷ್ಟಿಯಿಂದ ಮುಕ್ತಿಗೊಳಿಸಿ. ಯಾಕೆಂದ್ರೆ ಅವನು ಪ್ರತಿ ತಿಂಗಳು ಒಂದು ವೇತನ ಪಾವತಿ ಮಾಡ್ತಿಲ್ಲ. ಸರ್ಕಾರದಿಂದ ನೀವು ಕೊಡ್ತಾ ಇದ್ದೀರಿ, ಆತ ವೇತನ ಕೊಡ್ತಾ ಇರೋದು 3 ತಿಂಗಳಿಗೊಂದ್ಸರಿ 4 ತಿಂಗಳಿಗೊಂದ್ಸರಿ. ಅಲ್ಲಿ ತನಕ ನೌಕರದಾರದ್ದು ಕಷ್ಟ ಬಹಳ ತೊಂದರೆ ಆಗಿದೆ. ಹಾಗಾಗಿ ದಯಮಾಡಿ ಸರ್ಕಾರ